ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾಳೆ ಹೊಸ ವರ್ಷ ಇದೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೆ ಮನೆ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು, ಮನೆ ಕ್ಲೀನಿಂಗ್ ಕೆಲಸ ಎಲ್ಲ. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು, ಆಗಲೇ ಟೈಮ್ 8:30 ಆಗಿಬಿಟ್ಟಿದೆ. ಜಿಮ್ಮಿಗೆ ಹೋಗ್ಬಿಟ್ಟು ಬಂದು ಇವಾಗ ಮನೆ ಕೆಲಸ ಎಲ್ಲ ಶುರು ಮಾಡ್ಕೊತೀನಿ. ಒಂದು ಸೆಕೆಂಡ್, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಏನೇನು ಆಸೆ ಕನಸುಗಳು ಇಟ್ಕೊಂಡಿದ್ದಾರೋ ಎಲ್ಲ ಕನಸು ಆಸೆಗಳೆಲ್ಲ ನನಸಾಗಲಿ. ಇವಾಗ ಇಬ್ಬರು ಜಿಮ್ಗೆ ಹೊರಟಿದ್ದೀವಿ. ಟಿಫನ್ನು ಕೂಡ ಇಬ್ರಿಗೂ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಸೊ ಜಿಮ್ಮಿಂದ ಬಂದುಬಿಟ್ಟು ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಟಿಫನ್ಗೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಕರೆಂಟ್ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಇವಾಗಲೇ ವಿಡಿಯೋ ಎಲ್ಲ ಮಾಡ್ಕೊತಿದ್ದೆ. ಬಟ್ ಕರೆಂಟ್ ಹೋಗಿರೋ ಕಾರಣ ಆಮೇಲೆ ಮಾಡ್ಕೊತೀನಿ ಬಂದು. ಇವಾಗ ಜಿಮ್ಗೆ ಟೈಮ್ ಆಗಿದೆ, ಹೊರಡೋಣ. ಒಂದು ಸ್ಮೈಲ್ ಮಾಡು, ಅದ್ಯಾಕೆ ಹಂಗೆ ನಿಂತಿದೆಯಾ? ಓಕೆ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಂದು ಸೆಕೆಂಡ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ನಂದು ವೆಯ್ಟ್ ಎಷ್ಟಿದೆ ಅಂತ ಹಾಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ವೆಯ್ಟ್ ಗೇನ್ ಮಾಡೋದು ತುಂಬಾ ಈಸಿ. ವೆಯ್ಟ್ ಲಾಸ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಟೈಮ್ ಆಗೋಗ್ಬಿಟ್ಟಿದೆ. ಇಲ್ಲ ಇನ್ನೇ ಹಿಂಗೆ ಆಟ ಆಡ್ತಿದ್ರೆ ಹೊಡಿತಾನೆ. ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಬರೋ ದಾರಿಯಲ್ಲಿ ವಾರದಲ್ಲಿ 1-2 ದಿವಸ ಆದರೂ ಎಳ್ನೀರು ಕುಡ್ಕೊಂಡು ಬಂದೇ ಬರ್ತೀವಿ. 2 ದಿವಸಕ್ಕಿಂತ ಜಾಸ್ತಿನೇ ಆಗಿಬಿಡುತ್ತೆ. 3 to 4 ಟೈಮ್ ಅಂತೂ ನಿಜವಾಗ್ಲೂ ಕುಡಿತೀವಿ. ಯಾಕಂದರೆ ಬಾಡಿ ತುಂಬ ಹೀಟ್ ಇರೋದ್ರಿಂದ ಸ್ವಲ್ಪ ತಣ್ಣಗಿರುತ್ತೆ ಅನ್ನೋ ಕಾರಣಕ್ಕೆ ಡೈಲಿ ಕುಡ್ಕೊಂಡು ಬರ್ತೀವಿ. ಜಸ್ಟ್ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಟೈಮ್ ಆಗಲೇ 11:05 ಆಗೇ ಹೋಗ್ಬಿಟ್ಟಿದೆ. ಎಷ್ಟೇ ಬೇಗ ಬರೋಣ ಅಂತ ಹೋದ್ರೂ ಜಿಮ್ಮಲ್ಲಿ 1.5 ಅವರಿಂದ 2 ಅವರ್ಸ್ ಅಂತೂ ಟೈಮ್ ಸ್ಪೆಂಡ್ ಮಾಡ್ತೀವಿ. ಜಿಮ್ಗೆ ಹೋಗಿದ್ದು 9 ಮನೆಗೆ ಬಂದಿರೋದು 11 ಆಗೇ ಹೋಯಿತು. ಇವಾಗ ಟಿಫನ್ಗೆ ಏನು ರೆಡಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮತ್ತು ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಸೋಸಬೇಕು, ಫಿಲ್ಟ್ರ್ ಮಾಡಬೇಕು, ಅದರಿಂದ ಅಲ್ಲೇ ಇಟ್ಟಿದ್ದೀನಿ. ಹಸ್ಬೆಂಡ್ಗೆ ಜ್ಯೂಸ್ಗೆ ಅಂದ್ಬಿಟ್ಟು, ಪ್ರೋಟೀನ್ ಜ್ಯೂಸ್ಗೆ ಅಂದ್ಬಿಟ್ಟು ಶೇಂಗಾ ಮತ್ತು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೇನೆ. ಸೊ ಅದಾದಮೇಲೆ ಹಸ್ಬೆಂಡ್ಗೆ 2 ಎಗ್, ಮತ್ತು ಅವ್ರಿಗೆ ಟಿಫನ್ಗೆ ಅಂದ್ಬಿಟ್ಟು ರೈಸ್ ಮಾಡಿದ್ದೀನಿ. ಕುಕ್ಕರಲ್ಲಿ ರೈಸ್ ಮಾಡಿದ್ದೀನಿ. ಮಶ್ರೂಮ್ ಕರಿ ಇತ್ತು. ಸೊ ಹಾಗಾಗಿ ಅವರಿಗೆ ಟಿಫನ್ ಮುಗೀತು. ಕೋಸಂಬರಿ ಸಾಕು ಅಂದ್ಬಿಟ್ಟು ಕೋಸಂಬರಿ ಮಾಡಿಕೊಂಡೆ. ಯಾಕೋ ತಿನ್ಬೇಕು ಅನ್ನಿಸ್ತಿದೆ. ಬಟ್ ಇನ್ನೊಂದು ಏನಂದರೆ, ಕೋಸಂಬರಿ ತಿನ್ನೋದ್ರಿಂದ ಡಯಟ್ ಮಾಡೋರಿಗೆ ಹಸಿವು ತುಂಬಾ ಕಮ್ಮಿ ಆಗುತ್ತೆ. ಹಾಗಾಗಿ ಕೋಸಂಬರಿ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಮಾಡಿಟ್ಟೆ ನಾನು, ಬಟ್ ಕರೆಂಟ್ ಹೊರ್ಟೋಯ್ತು ವಿಡಿಯೋ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಜಿಮ್ಮಿಂದ ಬಂದು ವಿಡಿಯೋ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಹೋಗಿದ್ದೆ. ಇವತ್ತು ನಮ್ಮದು ಬ್ರೇಕ್ಫಾಸ್ಟ್ ಇದಾಗಿರುತ್ತೆ. ನಾಳೆ ನ್ಯೂ ಇಯರ್ ಇರೋದ್ರಿಂದ ಮನೆ ಫುಲ್ಲು ಒಂದು ಕಡೆಯಿಂದ ಡೀಪ್ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಸಂಜೆವರೆಗೂ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ಕೊತೀನಿ. ಇವತ್ತಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ. ಸಂಜೆ ಏನು ನ್ಯೂ ಇಯರ್ಗೆ ಸ್ಪೆಷಲ್ ಅಡುಗೆ ಮಾಡಬೇಕು ಅದು ಕೂಡ ಯೋಚನೆ ಮಾಡಿ ಅಡುಗೆ ಕೂಡ ಮಾಡ್ತೀನಿ. ನನ್ನ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ರಾಂಗ್ ಇದ್ದರೆ ನಾನು ಸರಿ ಮಾಡ್ಕೊಳ್ಳಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಂದು ಇವತ್ತಿನ ವೆಯ್ಟು 75 kg ಕರೆಕ್ಟಾಗಿ. ನಾನು ಜಿಮ್ಗೆ ಹೋದಾಗಿದ್ದು 78 kg, ಅಲ್ಲಿಗೆ 76, 77, 78, 3 kg ಇನ್ನೂ ಜಾಸ್ತಿನೇ ಆಗಿದ್ದೀನಿ. ಬಟ್ ನಂದು ಫ್ಯಾಟ್ ಲಾಸ್ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಾಗಿದೆ ಫ್ಯಾಟ್ ಲಾಸು. ಕೈಯಲ್ಲೆಲ್ಲ ಫ್ಯಾಟ್ ಎಲ್ಲ ಕರಗಿದೆ. ಫೇಸಲ್ಲಿ ತುಂಬ ಒಳ್ಳೆ ಫ್ಯಾಟ್ ಕರಗಿದೆ. ಫೇಸ್ ನಾನು ಹಂಗಿತ್ತು, ಬಟ್ ಇವಾಗ ತುಂಬ ಚೆನ್ನಾಗಿ ಕರಗಿದೆ ಫ್ಯಾಟು. ನೋಡೋಣ, ಈ ಜನವರಿ ಮಂತು 4 kg ವೆಯ್ಟ್ ಲಾಸ್ ಮಾಡಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನೋಡೋಣ, 4 kgಗಿಂತ ಜಾಸ್ತಿ ಮಾಡಬೇಕಂತ. ಬಟ್ ಅಟ್ಲೀಸ್ಟ್ 4 kgನಾದರೂ ವೆಯ್ಟ್ ಲಾಸ್ ಮಾಡ್ತೀನಿ.
ಸರಿ, ಸಂಜೆವರೆಗೂ ವ್ಲಾಗ್ ಹೇಗಿರುತ್ತೆ ಅಂತ ನೋಡ ಬನ್ನಿ. ಟಿಫನ್ ಮಾಡ್ಕೊಂಡು ಬಿಡ್ತೀನಿ, ಟೈಮ್ ಆಗೋಗ್ಬಿಟ್ಟಿದೆ. ತಗೋ, ಎತ್ಕೋ, ಕುಡಿ, ಟೈಮ್ ಆಯಿತು. ಟೈಮ್ ನೋಡ್ದೆ ಎಷ್ಟಾಯ್ತೆ. ಇಲ್ಲಿ ಮುದ್ದು ಹಿಡ್ಕೊ, ಮೂತಿ ಹತ್ರ. ಫ್ರೆಂಡ್ಸ್, ಟಿಫನ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಲೇ 12:45 1 o'clock ಆಗಿಬಿಟ್ಟಿದೆ. ನಾನು ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಮನೆ ಕ್ಲೀನ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೆಷ್ಟೊತ್ತಾಗುತ್ತೋ ಮುಗಿಯೋದು ನಿಜವಾಗ್ಲೂ ಗೊತ್ತಿಲ್ಲ. ಸ್ವಲ್ಪ ಡಿಮಾರ್ಟ್ಗೂ ಕೂಡ ಹೋಗಿ ಬರಬೇಕಿತ್ತು, ಆ ಕೆಲಸ ಕೂಡ ಮುಗಿಸ್ಕೊಳ್ಳೋದಿದೆ ಇವತ್ತು. ಹಂಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ನಿನ್ನೆಯಿಂದ ಒಂದು ಮೈಂಡಲ್ಲಿ ಉಳಿದ್ಬಿಟ್ಟಿತ್ತು ನನಗೆ, ನಾಳೆ ಮನೆ ಕ್ಲೀನ್ ಮಾಡಬೇಕು, ಫುಲ್ ನಾಳೆ ಮನೆ ಕ್ಲೀನ್ ಮಾಡಬೇಕು ಅನ್ನೋ ಮೈಂಡಲ್ಲಿ. ಪಾತ್ರೆ ಕೂಡ ನಾನು ತೊಳೆದಿಲ್ಲ, ನಾಳೆ ತೊಳ್ಕೊಂಡ್ರಾಯ್ತು ಬಿಡು ಅಂದ್ಕೊಂಡು ಹಾಗೆ ಮಲ್ಕೊಂಡು ನೈಟು ಫುಲ್ಲು ಜಾಸ್ತಿ ಪಾತ್ರೆ ಇದೆ. ಇವಾಗ ಅದಷ್ಟು ತೊಳ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಲೈಕ್ ಇವಾಗ ಮನೆಗಳಲ್ಲಿ ಗೊತ್ತಿರುತ್ತೆ ಎಷ್ಟು ಪಾತ್ರೆ ಬೀಳುತ್ತೆ, ಎಷ್ಟು ಕೆಲಸ ಇರುತ್ತೆ ಅಂತ. ಈಗ ಒಂದಷ್ಟು ಸಿಂಕ್ ತುಂಬ ಪಾತ್ರೆ ಇದೆ ಅಂದ್ಬಿಟ್ಟು ಒಟ್ಟಿಗೂ ಒಂದೇ ಸರ್ತಿ ಅಷ್ಟು ಪಾತ್ರೆ ತೊಳೆಯೋಕೆ ಹೋಗ್ಬೇಡಿ. ಒಂದು ಸ್ವಲ್ಪ ತೊಳೆದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ತೊಳಿರಿ. ಯಾಕಂದರೆ ಮೂಳೆ ಸವಿಯೋ ಚಾನ್ಸಸ್ ಇರುತ್ತೆ ನಮಗೆ. ಜಾಸ್ತಿ ಹೊತ್ತು ನಾವು ನಿಂತ್ಕೊಂಡು ಪಾತ್ರೆ ತೊಳೆಯೋದ್ರಿಂದ ಇವಾಗ ನಮ್ಮ ಬಾಡಿ ವೆಯ್ಟ್ ಫುಲ್ಲು ನಮ್ಮ ಕಾಲ ಮೇಲೆ ಬಿದ್ದುಬಿಟ್ಟಿರುತ್ತೆ. ಹಾಗಾಗಿ ಮೂಳೆ ಸವಿಯೋ ಚಾನ್ಸಸ್ ಇರುತ್ತೆ. ಈಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆ ಕೆಲಸ ಮಾಡ್ಕೋಬೇಕು. ಒಂದೇ ಸರ್ತಿ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ನೋ ಇಶ್ಯೂ. ಬಟ್ ಈ ಪಾತ್ರೆ ತೊಳೆಯೋದು, ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಗಂಟೆಗಟ್ಟಲೆ ಅಡುಗೆ ಮಾಡೋದು, ಸ್ಟವ್ ಮುಂದೆ ನಿಂತ್ಕೊಂಡು ಇವನ್ನ ಮಾಡಬಾರ್ದು ಆ್ಯಕ್ಚುಲಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದ್ರಿಂದ ನಮಗೂ ಕೂಡ ಯಾವುದೇ ಥರ ಸ್ಟ್ರೈನ್ ಆಗಲ್ಲ. ಫ್ರೆಂಡ್ಸ್, ಈಗಾಗಲೇ ಟೈಮ್ ಆಗೇ ಹೋಯಿತು. ಈಗ ನಿಂತ್ಕೊಂಡು ಮಾತಾಡಲ್ಲ, ನೋಡಿ ಬೇಕಂದರೆ ನೀವೇ ಎಷ್ಟು ಸಿಂಕಲ್ ಪಾತ್ರೆ ಹಾಕಿದ್ದೀನಿ ಅಂತ. ಪಟಾಪಟ್ ಅಂತ ಪಾತ್ರೆ ತೊಳ್ಕೊತಾನೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ, ನೋಡೋಣ ಬನ್ನಿ. ಫ್ರೆಂಡ್ಸ್, ನೋಡಿ ಎಷ್ಟು ಪಾತ್ರೆಗಳಿದೆ. ನೆನ್ನೆ ನೈಟಿಂದ ಕೂಡ ಪಾತ್ರೆ ತೊಳೆದಿಲ್ಲ. ನಮ್ಮ ಮನೇಲಿ ಏನಾಗ್ಬಿಡುತ್ತೆ ಅಂದರೆ, ಈ ಥರ ಏನಾದರೂ ಫ್ರೈಡೇ, ಈಗ ಬುಧವಾರ, ಇನ್ನು ಗುರುವಾರ ವಾರ ಮಾಡಲಿಕ್ಕೆ ಮನೆ ಫುಲ್ ಕ್ಲೀನ್ ಮಾಡ್ಕೊತೀನಿ. ಬುಧವಾರ ದಿವಸ ಮಧ್ಯಾಹ್ನದಿಂದನೇ ನನಗೆ ಸೋಂಬೇರಿ ಬಿದ್ದೋಗ್ಬಿಡೋದು. ನಾಳೆ ಫುಲ್ ಕ್ಲೀನ್ ಮಾಡ್ಕೋಬೇಕಲ್ಲ ಬಿಡು, ನಾಳೆ ಫುಲ್ ಕ್ಲೀನ್ ಮಾಡ್ಕೋಬೇಕಲ್ಲ ಬಿಡು ಅಂದ್ಬಿಟ್ಟು. ಬಟ್ ನಂತರನೇ ನೀವು ಮಾಡ್ಕೋಬೇಡಿ, ಮನೇಲಿ ಪಕ್ಕ ಬೈಸ್ಕೊತೀರ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಇರೋದ್ರಿಂದ ಒಂದು 2 ಮಾತು ಬೈಕೊಂಡು ಸುಮ್ಮನೆ ಆಗ್ತಾರೆ. ಬಟ್ ನಾನು ಅದನ್ನು ಜಾಸ್ತಿ ಕೇರ್ ಕೂಡ ಮಾಡಲ್ಲ. ಬೈದರೆ ಬೈಕೊಳ್ಬೋದು ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗಿಬಿಡ್ತೀನಿ. ನೋಡಿ, ಈಗ ಪಟಾಪಟ್ ಅಂತ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಡಿಮಾರ್ಟ್ಗೆ ಹೋಗೋದಿದೆ. ನಮ್ಮ ಮನೆಯವ್ರ ಫ್ರೆಂಡ್ಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡಿಕೊಡ್ಬೇಕಂತೆ. ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಗೊಜ್ಜಿಗೆ ಏನೆಲ್ಲ ಐಟಮ್ ಬೇಕು ಎಲ್ಲ ಐಟಮ್ ಕೂಡ ತರಬೇಕು. ಇವಾಗ ಬೇಗ ಮನೆ ಕ್ಲೀನ್ ಮಾಡ್ಕೊಬೇಕು. ನೀಟಾಗಿ ಡಸ್ಟೆಲ್ಲ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೋಬೇಕು. ಲಾಸ್ಟ್ ಗುರುವಾರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ಗೊತ್ತಿರುತ್ತೆ ಅಲ್ವಾ, ಮನೆ ಅಂದಮೇಲೆ ಧೂಳು ಗಲೀಜು ಅನ್ನೋದಿದ್ದೇ ಇರುತ್ತೆ. ಹಾಗಾಗಿ ಬೇಗ ಮನೆ ಕ್ಲೀನ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೇಲಿ ಒಂದು ಕೃಷ್ಣ ಇದೆ ನೋಡಿ. ಈ ಕೃಷ್ಣಂದು ಒಂದು ಸ್ಟೋರಿನೇ ಇದೆ ಆ್ಯಕ್ಚುಲಿ. ನಾನು ಇದನ್ನು ತೊಗೊಂಡಿದ್ದು ಕಡಲೆಕಾಯಿ ಪರ್ಸೆಯಲ್ಲಿ. ನನ್ನ ಹಸ್ಬೆಂಡು ಕೊಡಿಸಲ್ಲ ಅಂತ, ನಾನು ಬಿಡಲ್ಲ ಅಂತ. ಒಂದು 4 to 5 years ಆಯಿತು ಈ ಕೃಷ್ಣನ ತೊಗೊಂಡು. ಬಟ್ ತುಂಬ ಚೆನ್ನಾಗಿ ನೀಟಾಗಿ ನಾನು ಇಟ್ಕೊಂಡಿದ್ದೀನಿ, ಸ್ವಲ್ಪನೂ ಕೂಡ ಏನೂ ಆಗಿಲ್ಲ. ಇಲ್ಲಿ ಸ್ವಲ್ಪ ರಾಧೆ ಕೈ ಮೇಲೆ ಸ್ಕಿನ್ನು ಬಿದ್ದೋಗ್ಬಿಟ್ಟಿದೆ, ಅಂದರೆ ಸುಣ್ಣ ಬಿದ್ದೋಗ್ಬಿಟ್ಟಿದೆ. ಅದೊಂಚೂರು ಪ್ಲಾಸ್ಟಿಂಗ್ ಮಾಡಿಸ್ಬೇಕು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಒಂದೊಂದು ನೆನಪುಗಳನ್ನ ಇಟ್ಕೋಬೇಕು ಮನೆಗಳಲ್ಲಿ. ನನ್ನ ಮನೆಯವ್ರು ಕೊಡಿಸಿದ್ದು ಇದು ಕಡಲೆಕಾಯಿ ಪರ್ಸೆಲಿ. ನನಗೆ ಪ್ರತಿ ವರ್ಷ ಕಡಲೆಕಾಯಿ ಪರ್ಸೆ ಬಂದಾಗ್ಲೂ ಇದು ತುಂಬ ನೆನಪು ಮಾಡ್ಕೊತೀನಿ. ಇದು ನಮ್ಮ ಮನೆಯವ್ರು ಕೊಡಿಸಿದ್ದು, ಹಠ ಮಾಡಿ ತೊಗೊಂಡಿದ್ದು ಅಂತ. ನೋಡಿ, ಟಿ ವಿ ಸ್ಟ್ಯಾಂಡ್ ಮೇಲೆ ಫುಲ್ಲು ಎಳೆದ್ಬಿಟ್ಟಿದ್ದಾನಲ್ಲ, ಒಂದು ಮಾಸ್ಕ್ ಬಾಟ್ಲು ಅದು ಇದಂತೆ ಎಳೆದೇ ಇರುತ್ತೆ. ಎವ್ರಿ ಡೇ ಕ್ಲೀನ್ ಮಾಡ್ತಿದ್ರೆ ನೀಟ್ ಇರುತ್ತೆ. ಫ್ರೆಂಡ್ಸ್ ಮನೇಲಿ ಹೇಳ್ತಾ ಇರ್ತಾರೆ, ಏನು ಲೇಡೀಸಿಗೆ ಏನು ಕೆಲಸ ಇರುತ್ತೆ, ನೀನು ಮನೇಲಿ ಇರ್ತೀಯ, ಏನು ಕೆಲಸ ಮಾಡ್ತೀಯಾ ಅಂತ. ಬಟ್ ಮನೇಲಿರೋ ಆ
ಮಹಿಳೆಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ. ಮ್ಯಾಕ್ಸಿಮಮ್ ಕಿಚನ್ ನೀನು ಕ್ಲೀನ್ ಮಾಡಿ ಆಚೆ ಬರೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ. ಮಿನಿಮಮ್ ನನಗೆ ನಮ್ಮನೆ ಕಿಚನ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ 1.5 ಅವರ್ ಅಂತೂ ನಿಜವಾಗ್ಲೂ ತೊಗೊಂಡಿರುತ್ತೆ. ಎಲ್ಲ ಕಡೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಒಂದು ಕಡೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೂ ಮನ್ಸಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಕ್ಲೀನ್ ಮಾಡ್ಕೊಂಡಿಲ್ಲ ಗಲೀಜಿದೆ ಅಂತ. ನಮ್ಮ ಮನೇಲಿ ಏನಾಗ್ಬಿಡುತ್ತೆ, ನನಗೆ ಜ್ಯೂಸ್ ಮಾಡ್ಕೊತೀನಿ, ಅವರಿಗೆ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿರ್ತೀನಿ. ಸೊ ಎಲ್ಲನೂ ಎಷ್ಟೇ ಸರ್ತಿ ಪಾತ್ರೆ ತೊಳೆದ್ರೂ ಪಾತ್ರೆ ಇದ್ದೇ ಇದ್ದಂಗೆ ಇರುತ್ತೆ. ಮತ್ತು ನನಗೆ ಈ ಸ್ಟೀಲ್ ಬಾಕ್ಸ್ಗಳನ್ನೆಲ್ಲ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಟ್ರೆ ಅದು ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಇಲ್ಲಾಂದರೆ ನೋಡ್ಲಿಕ್ಕೆ ಕೂಡ ಆಗಲ್ಲ. ನೋಡಿ ಜಸ್ಟ್ ತ್ಯಾವದ ಬಟ್ಟೆಯಲ್ಲಿ ನೀಟಾಗಿ ಈ ಥರ ಒರೆಸ್ಕೊಂಡ್ರು ಕೂಡ ಮನೇಲಿರೋ ಸ್ಟೀಲ್ ಬಾಕ್ಸ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲ ನನ್ನ ಹತ್ರ ಲಿಕ್ವಿಡ್ ಇಲ್ಲ ಅನ್ನೋದಾಯ್ತಂದರೆ ಬಟ್ಟೆನೇ ತ್ಯಾವ ಮಾಡಿಕೊಂಡು ಬಟ್ಟೆ ಡ್ರೈಯಾಗಿ ಇಂಟ್ಕೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊಂಡ್ರು ಕೂಡ ತುಂಬಾ ಕ್ಲೀನ್ ಆಗುತ್ತೆ. ನಾನು ಅದೇ ರೀತಿ ಮಾಡ್ಕೊತೀನಿ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಡೋದಕ್ಕೆ ತುಂಬಾ ಟೈಮ್ ಆಗೋಯ್ತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಪಾತ್ರೆ ತೊಳಿಬಿಡ್ಬೋದು. ಎಷ್ಟೇ ಪಾತ್ರೆ ಇದ್ರೂ ತೊಳೆದು ಎತ್ತಿಟ್ಟಿರೋ ಪಾತ್ರೆ ಜೋಡಿಸೋದು ತುಂಬಾ ಪ್ರಾಬ್ಲಮ್ ಅನಿಸುತ್ತೆ. ನನಗಷ್ಟೇ ಅನಿಸುತ್ತೆ, ಇಲ್ಲ ಬೇರೆಯವ್ರಿಗೆಲ್ಲರಿಗೂ ಹಿಂಗೋ ಗೊತ್ತಿಲ್ಲ. ನನಗೆ ತುಂಬ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಎವ್ರಿ ಡೇ ಕೆಲಸ ಅದೇ ಇದ್ದೇ ಇರುತ್ತೆ. ಮನೆ ಅಂದಮೇಲೆ ಆ ಕೆಲಸಗಳಿದ್ದೇ ಇರುತ್ತೆ. ಸೊ ಅದು ಕೂಡ ಬೇಗ ಬೇಗ ಮುಗಿಸ್ಕೊಂಡು ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಡಯಟ್ ಮಾಡೋರು ನೆಲ್ಲಿಕಾಯಿ ಜ್ಯೂಸನ್ನ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಮಗೆ ಯಾವಾಗಾದ್ರೂ ಫುಡ್ ತಿನ್ನಬೇಕು ಅನ್ನಿಸ್ದಾಗ, ಮಧ್ಯೆ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಸ್ವಲ್ಪ ತೊಗೊಳೋದ್ರಿಂದ ಸ್ನ್ಯಾಕ್ಸ್ ಕ್ರೇವಿಂಗು ಕೂಡ ಕಮ್ಮಿ ಆಗುತ್ತೆ. ಕಾಫಿ ಅಷ್ಟು ಕುಡಿಬೇಕು ಅಂತ ಅನಿಸಲ್ಲ. ಕ್ರೇವಿಂಗ್ ಬಂದಾಗೆಲ್ಲ ಸ್ವಲ್ಪ ನೆಲ್ಲಿಕಾಯಿ ಜೊತೆ ಸೌತೆಕಾಯಿ ಹಾಕಿ ಜ್ಯೂಸ್ ಮಾಡೋದ್ರಿಂದ ಆ ಥರ ಏನು ಕ್ರೇವಿಂಗ್ ಅಂತ ಅನಿಸಲ್ಲ. ಒಂಥರ ಸಾಲ್ಟು, ನೆಲ್ಲಿಕಾಯಿ, ಸೌತೆಕಾಯಿ ಎಲ್ಲನೂ ಒಂದು ಸ್ವಲ್ಪ ಪೆಪ್ಪರು ಎಲ್ಲ ಇರೋದ್ರಿಂದ ಸ್ವಲ್ಪ ಉಪ್ಪಾಗಿ ಖಾರವಾಗಿ ತುಂಬಾ ಚೆನ್ನಾಗಿ. ಫ್ರೆಂಡ್ಸ್, ಮನೆ ಕ್ಲೀನ್ ಮಾಡಲಿಕ್ಕೆ ಇವಾಗ ಸೋಫಾ ಆಗ್ಬೋದು, ಲೈಕ್ ಡೈನಿಂಗ್ ಟೇಬಲ್ ಆಗ್ಬೋದು, ಬಾಗಿಲುಗಳು ಮತ್ತು ಟಿ ವಿ ಸ್ಟ್ಯಾಂಡ್ ಆಗ್ಬೋದು, ಇದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಲಿಕ್ವಿಡ್ ನಾವು ಮಾಡಿ ಯಾವಾಗಲೂ ಎತ್ತಿಟ್ಕೊಡೋದ್ರಿಂದ 5 ಮಿನಿಟ್ಸ್ಗೆ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೀಟ್ ಅಂತಲೂ ಅನಿಸುತ್ತೆ. ಬ್ಯಾಡ್ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ. ಲಿಕ್ವಿಡ್ ಹೆಂಗೆ ಮಾಡ್ಕೋಬೋದು ಅಂದರೆ, ಅರ್ಜೆಂಟಿಗೆ ಮಾಡ್ಕೊಳ್ಳೋದಾದರೆ ವಿಮ್ ಲಿಕ್ವಿಡ್ ಜೊತೆ ಸ್ವಲ್ಪ ಲೆಮನ್ನು ಮತ್ತು ಹಂಗೂ ಇಲ್ಲ ಅಂದರೆ ಬಟ್ಟೆ ತೊಳೆಯೋ ಲಿಕ್ವಿಡ್ ಬರುತ್ತಲ್ಲ, ಮಿಷಿನ್ ಲಿಕ್ವಿಡ್ ಜೊತೆ ಜಾಸ್ತಿ ನೀರು ಹಾಕಬೇಕು. 1 ಸ್ಪೂನ್ ಲಿಕ್ವಿಡ್ಗೆ 1/4 ಲೀಟರ್ಸ್ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಲಿಕ್ವಿಡಿಂದ ನೀಟಾಗಿ ಅಂದರೆ ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಳ್ಳೋದ್ರಿಂದ ಮನೆ ಕೂಡ ಕ್ಲೀನ್ ಆಗುತ್ತೆ, ಐಟಮ್ ಕೂಡ ಕ್ಲೀನ್ ಆಗುತ್ತೆ, ಮನೆ ಕೂಡ ಬ್ಯಾಡ್ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ. ಸೊ ನಾನು ಅದೇ ರೀತಿ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟಕ್ಕೆ ತುಂಬಾ ಟೈಮ್ ಆಗೇ ಹೋಯಿತು. ಸಂಜೆನೇ ಆಯ್ತು ಅಂತಲೇ ಹೇಳ್ಬೋದು. ಮತ್ತು ಊಟಕ್ಕೆ ನಾನು ಹಾಗೆ ಕೆಲಸ ಮಾಡ್ಕೊತಾನೆ ದಾಲ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಬೇಳೆನ 2 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಹೆಸ್ರು ಕಾಳು ಬೇಳೆ ಮತ್ತು ಅದ್ರ ಜೊತೆ ತೊಗರಿಬೇಳೆ ಎರಡನ್ನೂ ಕೂಡ 2 ಅವರ್ಸ್ ಮೊದಲೇ ನೆನೆಸಿಟ್ಟಿದ್ದೆ. ಬೇಳೆ ಮತ್ತು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಉಳ್ದೋಗ್ಬಿಟ್ಟಿತ್ತು. ಇನ್ನು ವೇಸ್ಟ್ ಮಾಡೋದು ಬೇಡ, ಮೆಂತ್ಯ ಸೊಪ್ಪೆ ಹಾಕ್ಬಿಟ್ಟು ದಾಲ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ನೆನೆಸಿಟ್ಟಿದ್ದು ಬೇಳೆ ಹಾಕ್ಕೊತೀನಿ. ರೀಸನ್ ಏನಂದರೆ, ನೆನೆಸಿಡೋಕ್ಕೆ ರೀಸನ್ನು ಬೇಗ ಬೇಯುತ್ತೆ. ದಾಲ್ಗೆ ತುಂಬ ಸ್ಮ್ಯಾಶ್ ಆಗಬೇಕಲ್ವಾ. ಈ ಥರ ಒಂದು 2 ಅವರ್ಸ್ 1 ಅವರ್ಸ್ ನೆನೆಸಿಟ್ಟು ನಾವು ದಾಲ್ ಮಾಡೋದ್ರಿಂದ ದಾಲ್ ಒಂದು 3 to 4 ವಿಷಲ್ಗೆ ತುಂಬಾ ಚೆನ್ನಾಗಿ ಒಳ್ಳೆ ಸ್ಮ್ಯಾಶ್ ಆಗೋ ಥರ ಕೂಗಿರುತ್ತೆ. ನಾನಿಲ್ಲಿ ದಾಲು ಮತ್ತು ಎಷ್ಟು ನಮಗೆ ತಿಕ್ನೆಸ್ ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಂಡು ಮೆಂತ್ಯ ಸೊಪ್ಪು, ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಬೇಳೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಳ್ಳಿ, ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ನಡೆಯುತ್ತೆ. ಫ್ರೆಂಡ್ಸ್, ಕುಕ್ಕರು ಒಂದು ಕಡೆ ಇಟ್ಟಿದ್ದೀನಿ. ಅದೊಂದು 4 ವಿಷಲ್ ಬಂದರೆ ಸಾಕಾಗುತ್ತೆ. ಇನ್ನೊಂದು ಕಡೆ ಒಂದು ದೊಡ್ಡ ಸೈಜ್ದು ಈರುಳ್ಳಿಗೆ ತೊಗೊಂಡಿದ್ದೀನಿ. ಮತ್ತು ಜೊತೆಯಲ್ಲಿ ಒಂದು 4 ಟೊಮೊಟೊ ಕುಯ್ಕೊಂಡಿದ್ದೀನಿ. 3 ಇಲ್ಲ 4 ಚಿಕ್ಕದು 4 ತೊಗೊಂಡಿದ್ದೀನಿ. ದೊಡ್ಡದಾದರೆ 2 ಆದರೆ ಸಾಕಾಗುತ್ತೆ. ನಾವು ದಾಲ್ಗೆ ಟೊಮೊಟೊ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಒಗ್ಗರಣೆ ಆದಮೇಲೆ ಹಾಕ್ಲಿಕ್ಕೆ ಕೊತ್ತಂಬರಿ ಸ್ವಲ್ಪ ಎತ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ
ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಇದು ವಿಷಲ್ ಬರಲಿ ಅಂತ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಬಟರ್ ತೊಗೊಂಡಿದ್ದೀನಿ ನಾನು, ಅಮೂಲ್ದು ಬಟರ್ ತೊಗೊಂಡಿದ್ದೀನಿ, 1 ಕ್ಯೂಬ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಪುಡಿ, ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನನಗೆ ಜಾಸ್ತಿ ಚಿಲ್ಲಿ ನಾನು ಯೂಸ್ ಮಾಡಲ್ಲ, 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದರಿಂದ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಮತ್ತು ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಡಯಟಲ್ಲಿರೋದ್ರಿಂದ, ಒಂದೇ 1 ಸ್ಪೂನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಬದಲಿಗೆ ನಾನು ತುಪ್ಪ ಯೂಸ್ ಮಾಡ್ಕೊತೀನಿ. 1 ಸ್ಪೂನು ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಮತ್ತು ಈ ಟೈಮ್ನಲ್ಲೇ ಎಣ್ಣೆ ಕಾದ ತಕ್ಷಣ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಟೈಮ್ನಲ್ಲೇ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ದಾಲು. ಮತ್ತು ಅದಾದಮೇಲೆ ಕರಿಬೇವು, ನಿಮಗೆ ಬೆಳ್ಳುಳ್ಳಿ ಬೇಕಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಗಮ್ ಅನ್ನೋ ಥರ ಫ್ಲೇವರ್ ಬರುತ್ತೆ. ನೀವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ಬಟ್ ಉರಿ ಜಾಸ್ತಿ ಇಟ್ಕೊಂಡು ಒಗ್ಗರಣೆ ಮಾಡೋಕ್ಕೆ ಹೋಗ್ಬೇಡಿ, ಚಿಲ್ಲಿ ಪೌಡ್ರು ಸೀದೋಗೋ ಚಾನ್ಸಸ್ ಇರುತ್ತೆ. ಬಟ್ ಇವತ್ತು ನನಗೆ ಹಂಗೆ ಆಯಿತು. ವಿಡಿಯೋ ಆಫ್ ಮಾಡ್ಲಿಕ್ಕೆ ಹೋಗಿ ಚಿಲ್ಲಿ ಪೌಡ್ರು ಸೇರಿಸ್ಬಿಟ್ಟೆ. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಒಂಬಣ್ಣ ಬಂದ ಮೇಲೆ, ಈರುಳ್ಳಿ ಹಾಕ್ಕೊಂಡಿರ್ತೀವಲ್ವ, ಅದು ಒಂಬಣ್ಣ ಬಂದಮೇಲೆ ನಾವು ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಎಣ್ಣೆಗೆ ಹಾಕಬೇಡಿ, ಅದು ಬಾಯಿಗೆ ಸಿಕ್ಕಾಗ ಅಷ್ಟು ಒಳ್ಳೆ ಫ್ರೇಗ್ರೆನ್ಸ್ ಬರಲ್ಲ, ಅಂದರೆ ಟೇಸ್ಟ್ ಸಿಗಲ್ಲ. ಟೊಮೊಟೊ ಹಾಕಿದಾಗ ನಾವು ಜೀರಿಗೆ ಹಾಕ್ಕೋಬೇಕು ಯಾವಾಗಲೂ ದಾಲ್ಗೆ. ಇನ್ನು ಕೂಗಿಸ್ಬೇಕಾದ್ರೂ ಕೂಡ ಬೇಳೆ ಜೊತೆಗೆ ಹಾಕ್ಕೋಬಹುದು. ನಾನು ಬೇಳೆ ಜೊತೆಗೆ ಏನು ಹಾಕಲ್ಲ, ಒಂದೇ ಸರ್ತಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತೀನಿ. ಇದು ಒಳ್ಳೆ ಸ್ಮ್ಯಾಶ್ ಆಗೋವರೆಗೂ ಇಷ್ಟೆಲ್ಲನೂ ಬೇಯಿಸ್ಕೊಳ್ಳೋಣ. ಬೇಯಿಸೋ ಟೈಮ್ನಲ್ಲೇ 1 ಬಟರ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಳದಿ ಪೌಡ್ರು ಕೂಡ ಹಾಕಬೇಕು. ನನ್ನ ಹತ್ರ ಹಳದಿ ಪೌಡ್ರು ಖಾಲಿಯಾಗಿತ್ತು, ಹಾಗಾಗಿ ಕೂಗ್ಲಿಕ್ಕೆ ಇಟ್ಟಾಗ ಹಳದಿ ಪೌಡ್ರ್ ಹಾಕಿದ್ದೀನಲ್ಲ, ಅಷ್ಟೇ ಸಾಕು ಅಂದ್ಬಿಟ್ಟು ಹಳದಿ ಪೌಡ್ರ್ ಇವಾಗ ಹಾಕಲಿಲ್ಲ. ನೀವು ಹಳದಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ. ಮತ್ತು ಅದಾದಮೇಲೆ ಈಗ ಅದೆಲ್ಲ ತುಂಬ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಒಂದು ಗ್ಲಾಸು ನೀರು ಹಾಕ್ಕೊಳ್ಳಿ. ವಾಟರ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಕ್ಕೆ ಬಿಡೋಣ. ಬಿಟ್ಟ ನಂತರ ಧನಿಯಾ, ಸ್ವಲ್ಪ ಚಿಲ್ಲಿ, ಇನ್ನು ಸ್ವಲ್ಪ ಚಿಲ್ಲಿ ಮತ್ತು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ ನಂತರ ಈ ಕಡೆ ನಾವೇನು ಮೆಂತ್ಯ ಸೊಪ್ಪು ಮತ್ತು ಬೇಳೆ ಕೂಗಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಚೆನ್ನಾಗಿ ಕೂಗಿರುತ್ತೆ. 3 ವಿಷಲ್ಗೆಲ್ಲ ಮೆತ್ತಗಾಗಂಗೆ ಬೆಂದಿರುತ್ತೆ. ಅದನ್ನು 1-2 ಸರ್ತಿ ಈ ಬೇಳೆ ಮಸಿಯೋದು ಬರುತ್ತಲ್ಲ, ಅದರಿಂದ ಮಸ್ಕೊಂಡು ನಾವು ಒಗ್ಗರಣೆ ಮಾಡಿರ್ತೀವಲ್ಲ ಅದಕ್ಕೆ ಸೇರಿಸ್ಬಿಟ್ಟು, ನಮಗೆ ನೀರು ಬೇಕಂದರೆ ನೋಡಿಕೊಂಡು, ರೈಸ್ಗಾದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದು ಉತ್ತಮ. ಮುದ್ದೆಗಾಯ್ತಂದರೆ ಇಷ್ಟೇ ತಿಕ್ನೆಸ್ ಇದ್ದರೆ ಸಾಕಿರುತ್ತೆ. ನಾನು ಚಪಾತಿಗೆ ಮಾಡ್ತಿರೋದ್ರಿಂದ ಇನ್ನೂ ತೆಳ್ಳಗೆ ಮಾಡಲ್ಲ, ಇಷ್ಟೇ ಸಾಕು ಅನ್ನಿಸ್ತಾ ಇದೆ. ಒಂದು 5-10 ನಿಮಿಷ ಬೇಯಿಸ್ಬಿಟ್ರೆ ನಮಗೆ ದಾಲ್ ರೆಡಿಯಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ನಾವು ಡಿಮಾರ್ಟ್ಗೆ ಹೋಗೋದ್ರಿಂದ ಡಿಮಾರ್ಟ್ಗೆ ಹೋಗೋ ಕೆಲಸ ಕೂಡ ಇತ್ತು, ಮತ್ತು ಇನ್ನು ಟೈಮ್ ಸಾಲಲ್ಲ ಅಂದ್ಬಿಟ್ಟು ಎಮರ್ಜೆನ್ಸಿಗೆ ದಾಲ್ ಮಾಡಿಕೊಂಡೆ. ನಾನು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ತೀನಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿ ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ಮನೆ ಒರೆಸಿ A to Z ಎಲ್ಲ ಕೆಲಸ ಮುಗಿಸೋದಕ್ಕೆ ಸಾಯಂಕಾಲ 4:30-5 o'clock ಆಗಿ ಹೋಗ್ಬಿಟ್ಟಿತ್ತು. ಸರಿ, ನಾನು ಡಿಮಾರ್ಟಿಗೆ ಬರಲ್ಲ ಅಂತ ಹೇಳಿದೆ. ಹಸ್ಬೆಂಡ್ ಮತ್ತು ಹಸ್ಬೆಂಡ್ ಫ್ರೆಂಡ್ ಇಬ್ಬರೇ ಹೋಗ್ಬಿಟ್ಟು ಏನೆಲ್ಲ ಬೇಕು ಐಟಮ್ಸು ಎಲ್ಲನೂ ತೊಗೊಂಡು ಬಂದರು. ಅದಾದಮೇಲೆ ಸ್ವಲ್ಪ ಹೊತ್ತು ಯಾಕೋ ಫುಲ್ಲು ಕಾಲು ನೋವು ಬರ್ತಿತ್ತು. ಒಂದು ಗ್ಲಾಸ್ ಕಾಫಿ ಕುಡಿದು, ಕುಡಿಬಾರ್ದು, ಡಯಟಲ್ಲಿದ್ದೀನಿ, ಬಟ್ ಆದರೂ ಆಗಿಲ್ಲ ನನ್ನ ಕೈಯಲ್ಲಿ. ಇವತ್ತು ಒಂದು ಗ್ಲಾಸ್ ಕಾಫಿ ಕುಡಿದು ಮತ್ತೆ ಕೆಲಸ ಶುರು ಮಾಡಿಕೊಂಡೆ. ಕೆಲಸ ಏನಿಲ್ಲ, ನೀರಿಗೆ ಕಾಯಿಲ್ ಆನ್ ಮಾಡಿಬಿಟ್ಟು, ಸೊ ಒಂದು ಕಡೆ ನೈಟ್ಗೆ ರೈಸ್ಗಿಟ್ಟೆ ಹಸ್ಬೆಂಡ್ಗೆ. ನಾನು ನೈಟ್ ಏನು ತಿನ್ನಲ್ಲ ಇವತ್ತು, ಯಾಕೋ ಮಧ್ಯಾಹ್ನ ಸ್ವಲ್ಪ ತಿಂದಿದ್ದೆ ಹೆವಿ ಅನಿಸಿದೆ. ಸ್ವಲ್ಪ ರೈಸ್ ತಿಂದಿದ್ದೆ ಮತ್ತು ಮೊಳಕೆ ಕಾಳನ್ನ ಉಸ್ಲಿ ಥರ ಮಾಡ್ಕೊಂಡಿದ್ದೆ. ಸೊ ಅದೇ ಫುಡ್ಡೇ ಹೆವಿ ಅನ್ನಿಸ್ಬಿಟ್ಟಿದೆ. ಹಾಗಾಗಿ ಇವಾಗ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದು, ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಅಂತೂ ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ನಿಮಗೇನಾದರೂ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಪೋಲಿ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇರ್ ಕೂಡ ಕಟ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ಅಷ್ಟು ಉದ್ದ ಇದ್ದಿದೆ, ಹೇರೆಲ್ಲ ಕಟ್ ಮಾಡಿಸಿ ಸ್ಟೇಷ್ ಮಾಡ್ಕೊಂಡಿದ್ದೀನಿ. ಇರಲಿ, ಬೆಳೆಯುತ್ತೆ.
ಬೇಗನೆ. ಒಂದು ಸೆಕೆಂಡ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಹೊಸ ವರ್ಷದಿಂದ ನಾಳೆಯಿಂದನೇ ಎಲ್ಲರ ಜೀವನದಲ್ಲಿ ಹೊಸದು ನಡೀಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.